ರೈಲು ಬರುತ್ತೆ ಅಂದರೆ ಸಾಕು, ರೈಲಿನ ಸಿಬ್ಬಂದಿ ರೈಲ್ವೆ ಗೇಟ್ ಹಾಕ್ತಾ ಇರುವಂತಹ ದೃಶ್ಯವಿದು. ಇನ್ನು ವಾಹನ ಪ್ರಯಾಣಿಕರು ರೈಲು ಕ್ರಾಸ್ ಆಗೋ ತನಕ ಸುಮಾರು 10 ನಿಮಿಷ ಕಾಯಲೇಬೇಕು. ಈ ದೃಶ್ಯ ಬೆಂಗಳೂರು ಯಶವಂತಪುರದ ವಿಧಾನಸಭಾ ಕ್ಷೇತ್ರದ ಚೆಳ್ಳೆಘಟ್ಟ. ಈ ಹಳಿ ಮೇಲೆ ಪ್ರತಿದಿನ ಸುಮಾರು 50ರಿಂದ 60 ರೈಲುಗಳು ಸಂಚರಿಸುತ್ತವೆ. ಪ್ರತಿ ರೈಲು ಬಂದಾಗ ಸಹ ಗೇಟ್ ಹಾಕುವುದು ಅನಿವಾರ್ಯ, ಪ್ರಯಾಣಿಕರು ಕಾಯುವುದು ಕೂಡ ಅನಿವಾರ್ಯವಾಗಿತ್ತು. ಆದರೆ ಈಗ ಈ ಅನಿವಾರ್ಯಕ್ಕೆ ಫುಲ್ ಸ್ಟಾಪ್ ಬೀಳೋ ಸಮಯ ಬಂದಿದೆ. ಈಗ ಇಲ್ಲಿ ರೈಲ್ವೆ ಅಂಡರ್ ಪಾಸ್ ಕಾಮಗಾರಿ ನಡೀತಾ ಇರೋದು ವಾಹನ ಪ್ರಯಾಣಿಕರಿಗೆ ಖುಷಿ ತಂದಿದೆ. ನಿಮಗೆ ಈ ರೈಲ್ವೆ ಗೇಟಿಂದ ಅನುಕೂಲ ಆಗ್ತಿದೆ, ಅನಾನುಕೂಲ ಆಗ್ತಿದೆ, ಮತ್ತೆ ಇಲ್ಲಾಂದ್ರೆ ಅಂಡರ್ ಪಾಸ್ ಮಾಡ್ತಾರೆ ಸ್ವಲ್ಪ ಎಲ್ಲ ನಮಗೆ ಅಂತಲ್ಲ ಎಲ್ಲರಿಗೂ ಅನುಕೂಲ ಆಗಿದೆ. ಇವಾಗ ಇದರಿಂದ ಏನು ಪರ್ಟಿಕ್ಯುಲರ್ ಏನು ಸಮಸ್ಯೆ ಆಗ್ತದೆ ನಿಮಗೆ? ಅದೇ ಡಬಲ್ ಟ್ರೈನ್ ಬಂದಾಗ ಸ್ವಲ್ಪ ಲೇಟ್ ಆಗಿ ಗೇಟ್ ಓಪನ್ ಆಗುತ್ತೆ, ಟ್ರಾಫಿಕ್ ಜಾಸ್ತಿ ಆಗುತ್ತಲ್ಲ ಇದರಿಂದ. ಏನು ತೊಂದರೆ ಇಲ್ಲ. ಈಗ ನೀವೆಲ್ಲ ಇವಾಗ ಅಂಡರ್ ಪಾಸ್ ಆದ್ರೆ ನಿಮ್ಗೆ ಒಳ್ಳೇದು ಅನ್ಸುತ್ತೆ. I have to wait for a long time. The underpass is getting ready. I'm so happy that I came from Kerala. I'm so happy. Thank you. ಕ್ಷೇತ್ರದ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರ ಕೃಪೆಯಿಂದ ಚೆಳ್ಳೆಘಟ್ಟ ರೈಲ್ವೆ ಕೆಳ ಸೇತುವೆ LC-15 ಕಾಮಗಾರಿಯನ್ನ ರೈಲ್ವೆ ಇಲಾಖೆ ಆರಂಭಿಸಿದೆ. ಇದರಿಂದ ಸಾವಿರಾರು ಪ್ರಯಾಣಿಕರಿಗೆ ಗೇಟ್ನಲ್ಲಿ ಕಾಯುವುದು ತಪ್ಪಲಿದೆ. ಕಾಮಗಾರಿ ಶುರುವಾಗಿದ್ದು ಮುಂದಿನ ತಿಂಗಳಲ್ಲಿಯೇ ಮುಗಿಯಲಿದೆ ಅಂತ ರೈಲ್ವೆ ಮೂಲಗಳು ತಿಳಿಸಿವೆ. ಇನ್ನು ಇದೇ ರೀತಿ ರಾಮೋಹಳ್ಳಿ ಗೇಟ್ನಲ್ಲಿ ಇರುವ ರೈಲ್ವೆ ಗೇಟ್ LC-16ರಲ್ಲೂ ಕೂಡ ಇದೇ ರೀತಿಯ ಕೆಳ ಸೇತುವೆ ನಿರ್ಮಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಇಲ್ಲಿ ತುಂಬಾ ಟ್ರಾಫಿಕ್ ಆಗ್ತಿತ್ತು. ಆಗಿನಿಂದ ಹೋಗಬೇಕು ಬರಬೇಕು ಅಂದ್ರೆ ಹಿಂಸೆ ಆಗ್ತಿತ್ತು. ಈಗ ಅಂಡರ್ ಪಾಸ್ ಆಗಿ ಜನಗಳಿಗೆ ಅನುಕೂಲ ಆಗಿ ತುಂಬಾ ಒಳ್ಳೇದಾಗ್ತಿದೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಿಂದ ಸಾವಿರಾರು ಪ್ರಯಾಣಿಕರಿಗೆ ಗೇಟ್ನಲ್ಲಿ ಕಾಯುವುದು ತಪ್ಪಲಿದೆ. ಕಾಮಗಾರಿ ಶುರುವಾಗಿದ್ದು ಮುಂದಿನ ತಿಂಗಳಲ್ಲಿಯೇ ಮುಗಿಯಲಿದೆ ಅಂತ ರೈಲ್ವೆ ಮೂಲಗಳು ತಿಳಿಸಿವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಯೂಟ್ಯೂಬ್ ಚಾನಲ್.